ಮತ್ತೊಂದು ಕಡೆ ರಾಜ್ಯದಲ್ಲಿ ಮತ್ತೆ ಅನುದಾನದ ಸಮರ ಭುಗಿಲೆದಿದೆ. ಕಾಂಗ್ರೆಸ್ ಶಾಸಕರ ಆರೋಪ ಸರ್ಕಾರವನ್ನ ಕಂಗೆಡಿಸಿದೆ. ಇತ್ತ ಗಂಗಾವತಿ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿಲ್ಲ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಈ ಆರೋಪಕ್ಕೆ ಸಚಿವ ಶಿವರಾಜ ತಂಗಡಗಿ ಕೊಟ್ಟಿರುವಂತ ತಿರುಗೇಟೇನು? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂತ ಅಜಯ್ ಸಿಂಗ್ ಏನ್ ಹೇಳ್ತಾ ಇದ್ದಾರೆ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಅನುದಾನ ವಾರ್. ಕೈ ಶಾಸಕನ ವಿರುದ್ಧ ಪಕ್ಷದ ಮುಖಂಡರಿಂದಲೇ ವಾಗ್ದಾಳಿ. ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡಿದ್ದ ಅನುದಾನ ಅಸಮಾಧಾನದ ಬಾಂಬ್ ಇದೀಗ ಮತ್ತೆ ಸದ್ದು ಮಾಡ್ತಿದೆ. ವಿಜಯನಗರ ಜಿಲ್ಲೆಯಲ್ಲಿ ಅನುದಾನದ ವಿಚಾರವಾಗಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರೇ ಶಾಸಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕ HR ಗವಿಯಪ್ಪ ಹೊಸಪೇಟೆ ಪಾಲಿಗೆ ಶಾಪವಾಗಿದ್ದಾರೆ ಅಂತ ಹುಡಾ ಅಧ್ಯಕ್ಷ ಇಮಾಮ್ ನಿಯಾಜೆ ಕಿಡಿಕಾರಿದ್ದಾರೆ. ವಿಜಯನಗರ ಕ್ಷೇತ್ರಕ್ಕೆ ಅಂದಾಜು 150 ಕೋಟಿ ಅನುದಾನ ಬಂದ್ರು ಶಾಸಕ ಗವಿಯಪ್ಪ ಸುಳ್ಳು ಹೇಳ್ತಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಮೊನ್ನೆಯಷ್ಟೇ ನಮ್ಮ ಕ್ಷೇತ್ರಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಿಲ್ಲ ಅಂತ ಶಾಸಕ ಗವಿಯಪ್ಪ ಹೇಳಿದ್ರು. ಇದಕ್ಕೆ ಇಂದು ಹುಡಾ ಅಧ್ಯಕ್ಷ ಇಮಾಮ್ ನಿಯಾಜಿ ದಾಖಲೆ ಸಮೇತ ತಿರುಗೇಟು ಕೊಟ್ಟಿದ್ದಾರೆ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ, ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ 70-80 ಕೋಟಿ ಸಿಗ್ತಾ ಇದೆ. ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಕ್ಕಿದೆ. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಅದು ಹೇಗೆ ನಾನು ನಡೆಸಲಿಕ್ಕಾಗುತ್ತೆ ನನ್ನ ಕ್ಷೇತ್ರ? ಇವತ್ತು ನಮ್ಮ ಸರ್ಕಾರ ನಮ್ಮ ವಿಜಯನಗರ ತಾಲೂಕಿಗೆ ಸುಮಾರು ಒಂದು 150 ಕೋಟಿಯಷ್ಟು ಅನುದಾನವನ್ನು ಬಂದಿದೆ. ನಮ್ಮ ಶಾಸಕರು ಇದು ಸುಳ್ಳು ಹೇಳಿದ್ದಾರೆ, ಬಂದಿಲ್ಲ, ಯಾವುದೇ ಕೊಟ್ಟಿಲ್ಲ ಅಂತೇಳಿ. ಶಾಸಕರ ಅಭಿವೃದ್ಧಿ ನಿಧಿ 23, 24, 25ಕ್ಕೆ ತಲಾ 2 ಕೋಟಿ ರಂಗ 4 ಕೋಟಿ, ಅದಕ್ಕೆ ಇನ್ನವರಿಗೆ ಆಕ್ಷನ್ ಪ್ಲಾನ್ ನಮ್ಮ ಶಾಸಕರು ಕೊಟ್ಟಿಲ್ಲ. ಈತ ಕೊಪ್ಪಳ ಜಿಲ್ಲೆಯ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ. ಕೊಪ್ಪಳ ಜಿಲ್ಲೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 140 ಕೋಟಿ ಅನುದಾನ ಬಂದಿದೆ. ಆದರೆ ಗಂಗಾವತಿ ಕ್ಷೇತ್ರಕ್ಕೆ ಅನುದಾನ ನೀಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಶಿವರಾಜ್ ತಂಗಡಗಿ ಈ ಹಿಂದೆ ಯಾವ ರೀತಿ ಹಂಚಿಕೆ ಮಾಡಿದ್ದಾರೋ ಅದೇ ರೀತಿ ಹಂಚಿಕೆ ಮಾಡಲಾಗ್ತಿದೆ ಅಂದಿದ್ದಾರೆ. KKRDB ವಿಚಾರದಲ್ಲಿ ಬಂದರೆ 140 ಕೋಟಿ ಹಣ ಬಂದಾಗ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ. ನಮ್ಮ ದೊಡ್ಡನಗೌಡರು ಕುಷ್ಟಗಿ ಕ್ಷೇತ್ರಕ್ಕೆ ಕೇವಲ 5 ಕೋಟಿ ಅಮೌಂಟ್ ಮಾತ್ರ ಕೊಟ್ಟರು. ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ತಂಗಡಿಗೆ ಮತ್ತು ಹಿತ್ನಾಳಿಬ್ಬರು ಹಂಚ್ಕೊಂಡ್ಬಿಟ್ಟು ಅಮೌಂಟ್ ಎಂಟೈರ್ 140 ಕೋಟಿಯಲ್ಲಿ 130 ಕೋಟಿ ಹಣ ಅವರೇ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಏನು ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳ ಎಲ್ಲ ಅಭಿವೃದ್ಧಿಗೋಸ್ಕರ ಹಣ ಇಟ್ಟರೆ ಗಂಗಾವತಿಗೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ ಅಂತಂದರೆ ಆ ಮಂತ್ರಿ ಸ್ಥಾನ ಕಳ್ಕೊತಾ ಇದ್ದೀನಿ, ಸರ್ಕಾರ ಹೋಗ್ತಾ ಇದೆ. ತಾರತಮ್ಯ ಪ್ರಶ್ನೆ ಬರೋಂಗಿಲ್ಲ. ಅದು ಇದಕ್ಕೆ ಯಾರೋ ಇದು ಜಿಲ್ಲಾ ಮಂತ್ರಿಯ ವಿವೇಚನೆಗೆ ಬಿಟ್ಟಿದ್ದು. ಹಗರಣ ಆಗಿಲ್ಲ, ನಮಗಂತೂ ನಾವು ಕಂಡಿದ್ದಂತೂ ಆಗಿಲ್ಲ. ಮತ್ತೇನು BJP ಗೌರ್ಮೆಂಟ್ನಾಗ ಹಗರಣ ಆಗೈತೋ ಗೊತ್ತಿಲ್ಲ. ಅನುದಾನ ಹಂಚಿಕೆ ಒಳಗೆ ನೋಡಿ, ಅನುದಾನ ಹಂಚಿಕೆ ಸರ್ಕಾರದಿಂದ ನಾವು ಅಲ್ಲಿದ್ದ KKRDB ಇದರಿಂದ ಬೋರ್ಡಿಂದ ಬಿಡುಗಡೆ ಮಾಡ್ತೀವಿ. ಅದಾದಮೇಲೆ ಮೈಕ್ರೋ ಎಡಿಷನಲ್ ಆಗಿ ಇರ್ತೈತೆ ಮತ್ತು ಅದನ್ನು ಅನುದಾನ ಇಂಡೆಕ್ಸಿನ ಇದ್ರ ಪ್ರಕಾರನೇ ನಾವು ಅಲ್ಲಿದ್ದ ಅನುದಾನವನ್ನು ಬಿಡುಗಡೆ ಮಾಡಿರ್ತೀವಿ. ಅದಾದಮೇಲೆ ಎಡಿಷನಲ್ಲು ಮೈಕ್ರೋ ಇದ್ರೊಳಗೆ ಇರ್ತೈತೆ, ಅದನ್ನು ಜಿಲ್ಲಾ ಮಂತ್ರಿ ವಿವೇಚನೆಗೆ ಬಿಟ್ಟಿದ್ದು. ಹಿಂದಿನ ಸರ್ಕಾರದೊಳಗೆ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಮಾಡ್ತಾಯಿದ್ವಿ, ಅದ್ರಾಗೆ ನಡ್ಮತ್ತಿಲ್ಲ. ಇನ್ನು ಅನುದಾನ ವಿಚಾರವಾಗಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್, ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ 5,000 ಕೋಟಿ ಅನುದಾನವಿದೆ. ಸುಮಾರು 4,000 ಕೋಟಿಯನ್ನ ಈಗಾಗಲೇ ಹಂಚಲಾಗಿದೆ. ರೆಡ್ಡಿ ಅವರು ಚುನಾವಣೆ ಸೋಲಿನ ಹತಾಶೆಯಿಂದ ಮಾತನಾಡಿದ್ದಾರೆ ಅಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 21 ತಾಲೂಕುಗಳು ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿದೆ. ಅಲ್ಲಿ ಅನುದಾನ ಹೆಚ್ಚಾಗಿ ಹೋಗ್ತದೆ. ಅತಿ ಹಿಂದುಳಿದ ತಾಲೂಕುಗಳು 5 ತಾಲೂಕುಗಳು, ಅಲ್ಲಿ ಸ್ವಲ್ಪ ಕಡಿಮೆ ಅನುದಾನ ಅಲ್ಲಿ ಹೋಗ್ತದೆ. ಮತ್ತು ಹಿಂದುಳಿದ ತಾಲೂಕುಗಳು ಮತ್ತು ಸಾಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂಥ ಮತಕ್ಷೇತ್ರಗಳು ಕೇವಲ 65ರಲ್ಲಿ 3 ಕ್ಷೇತ್ರ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿದೆ. ಅದರ ಪ್ರಕಾರ ಅನುದಾನ ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅನುದಾನ ನಾವು ಏನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಹೋಗ್ತಾ ಇದೆ. ಅದು ಅವ್ರು ತಿಳ್ಕೊಳ್ಬೇಕು. CBI ಪ್ರಕಾರ ಅವ್ರಿಗೂ ನಾನು ಸುಮಾರು ಸತಿ ಹೇಳಿದ್ದೀನಿ. ಚುನಾವಣೆಯಲ್ಲಿ ಅವ್ರು ಬಹಳ ಒಂದು ಹತಾಶೆ ಆಗಿಬಿಟ್ಟಿದೆ. ಅವರು ಚುನಾವಣೆ ಗೆಲ್ತೀವಂತ ಒಂದು ಭ್ರಮೆದಲ್ಲಿದ್ದರು. ಚುನಾವಣೆಯನ್ನು 3ಕ್ಕೆ 3 ನಾವು ಗೆದ್ದಿದ್ವಿ.
ಒಟ್ನಲ್ಲಿ ಅನುದಾನ ಹಂಚಿಕೆ ತಾರತಮ್ಯ ಆರೋಪ ಮತ್ತೆ ಸದ್ದು ಮಾಡ್ತಿದೆ. ಸ್ವತಃ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಜೊತೆಗೆ ಬಿಜೆಪಿ ಶಾಸಕರು ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ಆರೋಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.